ವಿದ್ಯುತ್ ಸಂಪರ್ಕಗಳಿಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಕಡ್ಡಾಯವಲ್ಲ ಎಂದು ಇಂಧನ ಸಚಿವ ಮನೋಹರ್ ಲಾಲ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಆಯ್ಕೆಯಾಗಿದ್ದು ಇದನ್ನು ಕಡ್ಡಾಯಗೊಳಿಸಿಲ್ಲ. ಇವುಗಳ ಅಳವಡಿಕೆಯಿಂದ ಗ್ರಾಹಕರಿಗೆ ಮಾತ್ರವಲ್ಲದೆ ರಾಜ್ಯಗಳಿಗೆ ಮತ್ತು ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಲಾಭವಾಗಲಿದೆ. ಸಣ್ಣ ಮೊತ್ತದಿಂದಲೂ 5 ರಿಂದ 15 ದಿನಗಳಿಗೂ ಮೀಟರ್ ರೀಚಾರ್ಜ್ ಮಾಡಿಸಬಹುದಾಗಿದೆ. ಅಡುಗೆ ಮತ್ತಿತರ ಅಗತ್ಯತೆಗಳಿಗೆ ಹೆಚ್ಚಿನ ವಿದ್ಯುತ್ ಬಳಸಿದರೆ ಸಂಪರ್ಕ ಕಡಿತಗೊಳಿಸುವುದಿಲ್ಲ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲಿಯಂ ಪೂರೈಕೆ ಸಹಜ ಸ್ಥಿತಿಗೆ ಬರುತ್ತಿದೆ ಎಂದರು. आज हरियाणा में 6400 गांव में से 6000 गांव में 24 घंटे बिजली जाती है, कोई पेंडेंसी नहीं है, लाभ में आ गए हैं. हमारी कंपनियां जहां जहां प्रीपेड हुआ है वहां कंपनियों के घाटे खत्म हो गए हैं और कंपनियां प्रॉफिट में आ गई हैं. आखिर तो जो हमारी जो कंपनियां हैं वो कमर्शियल कंपनीज हैं, वो कोई सेवा का काम नहीं करते हैं. जितना बिल देंगे, जितना बिजली सप्लाई करेंगे उतना पैसा उनको लेना है. और आज से 2017 में 7 लाख करोड़ रुपया ये घाटे में कंपनियां थी. उस समय उदय स्कीम के अंतर्गत वो स्टेट्स ने एक प्रकार से टेक ओवर किया और उसके बॉन्ड जारी किए. आज फिर से 2026 में लगभग 7 लाख करोड़ रुपया फिर कंपनियां में घाटे में आ गई हैं. ಜಲಜೀವನ್ ಮಿಷನ್ ಅಡಿ ಮನೆಗಳಿಗೆ ನಲ್ಲಿ ಮೂಲಕ ನೀರು ಪೂರೈಸುವ ಯೋಜನೆಯನ್ನು ಸಂಪೂರ್ಣವಾಗಿ ಮುಗಿಸಿದರೆ ಮಾತ್ರ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಕೊಳವೆ ಬಾವಿ ಕೊರೆಯುವುದು, ಪೈಪ್ ಅಳವಡಿಸುವುದು ಸೇರಿ ಎಲ್ಲ ಮನೆಗಳಿಗೆ ನೀರು ಹರಿದ ನಂತರವಷ್ಟೇ ಹಣವನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಪೈಪ್ ಅಳವಡಿಕೆಗಾಗಿ ರಸ್ತೆಗಳು ಹಾಳಾದರೆ ಇವುಗಳ ದುರಸ್ತಿಗಾಗಿ ಟೆಂಡರ್ ಮೊತ್ತದ 2% ರಿಂದ 4% ಮೊತ್ತವನ್ನು ನೀಡಲಾಗುತ್ತಿದೆ ಎಂದರು. टोटल मिला के आई थी, उसमें से 17,000 जो प्रश्न थे उसका निराकरण किया गया है. जो रोड के बारे में उन्होंने कहा में उसकी कंप्लेंट ज्यादा थी, मगर हम अपने प्रोजेक्ट में जो डीपीआर में 2 से 4% तक का पैसा रोड को रिपेयर करने के लिए, जहां से वो पाइप डालते हैं और रोड की खुदाई करते हैं, वो रिपेयर करने के लिए 2 से 4% पैसा टोटल प्रोजेक्ट का देता है. वो ऐसे भी बड़ी अमाउंट होती है और उसको भी पहले पूरा करें, यही हमने इसके अंदर एमओयू में आग्रह करके उसको आगे बढ़ा रहे हैं. धन्यवाद. ತಮಿಳುನಾಡಿನ ಮಧುರೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಗೆ ಸರ್ಕಾರ ಒಪ್ಪಿಗೆ ನೀಡಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಳ್ಳಲಿರುವ ಈ ವಿಮಾನ ನಿಲ್ದಾಣದಿಂದ ಮಧುರೈ ಪ್ರಾಂತ್ಯದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಹವಾಮಾನ ಪರಿಸ್ಥಿತಿ ತಿಳಿಯಲು ವಿಮಾನಯಾನ ಇಲಾಖೆ ಆಧುನಿಕ ವಿಧಾನಗಳನ್ನು ನಿರಂತರವಾಗಿ ಅಳವಡಿಸಿಕೊಳ್ಳುತ್ತಿದೆ. ಜಾಗತಿಕ ಮಾನದಂಡಗಳಿಗೆ ಅನುಸಾರ ವಿಮಾನಯಾನ ವಲಯದಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ವೈಮಾನಿಕ ಸುರಕ್ಷತೆಯಲ್ಲಿ ಯಾವುದೇ ರಾಜಿಯಿಲ್ಲ. ವಿಮಾನಯಾನ ಅಂತಾರಾಷ್ಟ್ರೀಯ ವಿಷಯವಾಗಿದ್ದು ಎಲ್ಲ ದೇಶಗಳು ಸುರಕ್ಷತಾ ನಿಯಮಗಳನ್ನು ಏಕರೂಪವಾಗಿ ಪಾಲಿಸಬೇಕಾಗಿದೆ. ಭಾರತ ಈ ನೀತಿಗಳು, ಮಾರ್ಗಸೂಚಿಗಳು ಮತ್ತು ನಿಯಮಗಳನ್ನು ಸಂಪೂರ್ಣವಾಗಿ ಪಾಲಿಸುತ್ತಿದೆ ಎಂದು ತಿಳಿಸಿದರು. Transit within the airport itself and go for the international connectivity. This is another facility that this international airport status will provide for the people of Madurai, and our intention from the government is to encourage more and more international connectivity to Madurai airport. ಸದನದಲ್ಲಿ ಹೆಚ್ಚಿನ ಸಮಯ ಮಾತುಕತೆಯಲ್ಲಿ ತೊಡಗಬಾರದು ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಇಂದು ಸಚಿವರು ಮತ್ತು ಸದಸ್ಯರನ್ನು ಎಚ್ಚರಿಸಿದ್ದಾರೆ. ಇಂದು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಯುತ್ತಿದ್ದಾಗ ಕೆಲ ಸದಸ್ಯರು ಮತ್ತು ಸಚಿವರು ದೀರ್ಘ ಸಮಯ ಮಾತುಕತೆಯಲ್ಲಿ ತೊಡಗಿರುವುದನ್ನು ಗಮನಿಸಿದ ಸಭಾಧ್ಯಕ್ಷರು ಪ್ರಮುಖ ವಿಷಯಗಳ ಮಾತುಕತೆಗೆ ಅವಕಾಶವಿದೆಯಾದರೂ ದೀರ್ಘ ಸಮಯ ಮಾತನಾಡುವುದಕ್ಕೆ ಅವಕಾಶವಿಲ್ಲ. ಎಲ್ಲರೂ ಸದನದ ಗೌರವ ಘನತೆ ಕಾಪಾಡುವುದು ಅತಿ ಮುಖ್ಯ ಎಂದರು. नाम लेकर उल्लेख करूंगा. सदन मर्यादा से चलेगा. सभागृह की मर्यादा बनाने की सबकी जिम्मेदारी है, सामूहिक जिम्मेदारी है. मैं ऐसी अपेक्षा आप सबसे करता हूं. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಹಾಸನ ಜಿಲ್ಲೆಯಲ್ಲಿ 1.8 ಲಕ್ಷ ಹೆಕ್ಟೇರ್ನಲ್ಲಿ ತೆಂಗು ಬೆಳೆಯಲಾಗುತ್ತಿದ್ದು ಮುಂಗಾರು ಸಮೀಪಿಸುತ್ತಿದ್ದು ಸಂರಕ್ಷಣಾ ಯೋಜನೆಯಡಿ ಪ್ರಯೋಗಾಲಯಗಳನ್ನು ಉನ್ನತೀಕರಿಸಬೇಕು.
1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದ್ದು ಬೆಳೆ ಹಾನಿಗೆ ಪರಿಹಾರ ಒದಗಿಸಬೇಕು, ರಾಜಮುಡಿ ಅಕ್ಕಿಗೆ ಜಾಗತಿಕ ಮಾನ್ಯತೆ ಜಿಐ ಟ್ಯಾಗ್ ನೀಡಬೇಕು ಎಂದು ಒತ್ತಾಯಿಸಿದರು. ಬೆಳೆಯುತ್ತಿದ್ದು ಇದಕ್ಕೆ ಸಸ್ಯ ಸಂರಕ್ಷಣಾ ಯೋಜನೆಗೆ ಜೊತೆಗೆ ಪ್ರಯೋಗಾಲಯದ ಉನ್ನತೀಕರಣಕ್ಕೆ ಅನುದಾನ ಕೊಡಬೇಕೆಂದು ಮಾನ್ಯ ಅಧ್ಯಕ್ಷರೇ ಮನವಿ ಮಾಡಿದ್ರು. ಬೆಳೆ ಪರಿಹಾರ ವಿಷಯದಲ್ಲಿ ನೇರವಾಗಿ ಮಿಲ್ಕ್ ಫೆಡರೇಷನ್ ಅವರು ಸಹ ನೇರವಾಗಿ ರೈತರಿಗೆ ಹೇಳಬೇಕೆಂದು ಮನವಿ ಮಾಡ್ತೇನೆ. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಜಮುಡಿ ಅಕ್ಕಿ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಇತಿಹಾಸ ಉಳ್ಳುವಂತಹ ಅಕ್ಕಿ ಇದಾಗಿದೆ ಮಾನ್ಯ ಅಧ್ಯಕ್ಷರೇ.